ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಮೊನ್ನೆ ಶುಕ್ರವಾರದ ಸಂತೆ ಲಾಗೆ ನಾನು ಇವಾಗ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ. ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿಲ್ಲ. ಚಿಕ್ಕದೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ. ಏನೇನು ಎಲ್ಲಿಗೆ ಹೊಂಟೀವಿ ಸಂತೆಗೆ ನಾನು ಅಮ್ಮ ಅಂತ ಅಂದ್ಬಿಟ್ಟು ಅಷ್ಟೇ ಬಿಟ್ಟಿದ್ದೆ. ಅದು ವಿಡಿಯೋಸ್ ಕೂಡ ನೋಡಿಲ್ಲ. ಪ್ಲೀಸ್ ಚಿಕ್ಕ ಯೂಟ್ಯೂಬರ್ಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತಾ, ನಿಮ್ಮ ಸಪೋರ್ಟ್ ಇದ್ರೇ ನಾವು ಬೆಳಿಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಸು ಪ್ರತಿಯೊಬ್ಬರದ್ದು ನೋಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ಒಂದು ಭರವಸೆ ಮೇಲೆ ವಿಡಿಯೋ ಬಿಡ್ತಾರೆ. ಹಾಗಾಗಿ ನೀವು ಸಪೋರ್ಟ್ ಮಾಡೋದ್ರಿಂದ ಅವರು ಕೂಡ ಬೆಳೀತಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಯಾರೆಲ್ಲ ಹೊಸ್ದಾಗಿ ಚಾನಲ್ ಮಾಡಿರ್ತಾರೆ ಚಿಕ್ಕ ಯೂಟ್ಯೂಬರ್ಗೆ ನಿಮ್ಮ ಸಹಾಯ, ನಿಮ್ಮ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ. ನೋಡಿರಿ, ತರಕಾರಿ ಟೊಮೆಟೊಕಾಯಿ, ಮುಲ್ಲಂಗಿ, ಹುಣಸಿನಕಾಯಿ, ಬದನೆಕಾಯಿ ಮತ್ತು ಈರುಳ್ಳಿ ಸೊಪ್ಪು, ಈ ಥರ ಪಾಲಕ, ಮೆಂತಿ ಪಲ್ಯ, ಈ ಥರ ಎಲ್ಲ ಐಟಮ್ಸು ಸಂತೆಯಲ್ಲಿ ಫ್ರೆಶ್ಶಾಗಿ ಸಿಗುತ್ತೆ. ಯಾಕಂದರೆ ಹಳ್ಳಿ ಜನ ಎಲ್ಲ ತೊಗೊಂಬಂದಿರ್ತಾರಲ್ಲ ಫ್ರೆಂಡ್ಸ್, ಹಾಗಾಗಿ ಅವ್ರ ಬಳಿ ರೇಟ್ ಕೂಡ ಕಡಿಮೆ ಇರುತ್ತೆ. ಈಗ ಅಂಗಡಿಯಲ್ಲಿ ಅಂತಂದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅವ್ರು ಅದನ್ನು ಒಂದು ಸೂಡು ಹೆಚ್ಚಿಗೆ ಕೊಡ್ತಾರೆ ಹಳ್ಳಿ ಜನ ಅಂತ ಅಂದ್ಬಿಟ್ಟು. ಹಳ್ಳಿ ಜನದ ಸಂತೆ ಟೈಮಲ್ಲೇ ಹೋಗಿ ಇಷ್ಟೆಲ್ಲ ತರಕಾರಿ ತೊಗೊಂಬಂದ್ರೆ ಕಡಿಮೆ ರೇಟಲ್ಲಿ ತುಂಬಾ ಸಿಗುತ್ತೆ ಅಂದ್ಬಿಟ್ಟು ಹೋಗಿ ಅಮ್ಮ ನಾವಂದ್ರೆ ಇವಂತೂ ನೋಡಿರಿ, ಬದ್ನೆಕಾಯಿ, ಜವಾರಿ ಬದ್ನೆಕಾಯಿ, ಬದ್ನೆಕಾಯಿ ಅಂತ ಸಿಗುತ್ತೆ. ಈ ಥರ ಜಾಸ್ತಿ ಸಿಕ್ಕಲ್ಲ ನಮ್ಮ ಕಡೆ. ಉತ್ತರ ಕರ್ನಾಟಕದ ಕಡೆ ಮಾತ್ರ ಕೆಲವೊಬ್ರು ಹಾಕಿರ್ತಾರೆ ಫ್ರೆಂಡ್ಸ್ ಬದ್ನೆಕಾಯಿ. ಹಾಗಾಗಿ ಅದನ್ನು ತೊಗೊಂಡು ಬಂದೀವಿ. ಮೆಂತಿ ಪಲ್ಯ ಕೂಡ 20 ರೂಪಾಯಿಗೆ 5 ಸೂಡು ಕೊಟ್ಟರು. ಅಂದ್ರೆ ಹಳ್ಳಿ ಜನ ಇರುತ್ತಲ್ಲ, ಹಂಗಾಗಿ 5 ಸೂಡು ಕೊಟ್ಟರು. ಇವೆಲ್ಲನೂ ತರಕಾರಿ ತಂದದ್ದು ಎಲ್ಲನೂ ಇಡ್ತಾ ಇದ್ದೀನಿ ರೀ, ಏನೇನು ತಂದೀನಿ ಅಂತ ಅಂದ್ಬಿಟ್ಟು. ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಶೇಂಗಾ ಹೋಳ್ಗೆ ಮತ್ತು ಸಜ್ಜಿ ರೊಟ್ಟಿ, ಎಳ್ಳು ಹಚ್ಚಿ ರೊಟ್ಟಿ ಮಾಡೋದಿರ್ತದಲ್ಲ ಫ್ರೆಂಡ್ಸ್. ಈಗ ಅದಕ್ಕೋಸ್ಕರ ನಾನು ತೊಗೊಂಡು ಬಂದೀನಿ. ಸಜ್ಜಿ ಕೂಡ 40 ರೂಪಾಯಿ ಸೇರು ಅಂತ ನೋಡ್ರಿ. ಆವಾಗ 15-20 ರೂಪಾಯಿ ಸೇರು ಇರ್ತಿತ್ತು. ಈಗಂತರ 3000ಕ್ಕೆ ಕುಂಟಲೇನಂತ ಹೇಳಿದ್ದಾರೆ. ಹಾಗಾಗಿ 40 ರೂಪಾಯಿ ಸೇರು ಅಂತ ಹೇಳಿದರೆ ಅವು ನಾನು ಒಂದು 4 ಕೆ ಜಿ ತೊಗೊಂಡೇನಿ ರೀ. ಅಮ್ಮ ಒಂದು 5 ಕೆ ಜಿ ತೊಗೊಂಡಾರಿ ಸಜ್ಜಿ. ನೋಡಿರಿ, ಮುಲ್ಲಂಗಿ ಈ ಥರ ಮತ್ತು ಬಟಾಣಿ ಕಾಳು ಅವು ಎಲ್ಲನೂ ಈ ಥರ ತೊಗೊಂಡು ಬಂದೀವಿ ರೀ. ತಂದು ಎಲ್ಲನೂ ನಿಮ್ಗೆ ತೋರಿಸಿದ್ರಾಯ್ತು ಎಷ್ಟೆಲ್ಲ ತೊಗೊಂಡೀನಿ ಅನ್ನೋದು ಕೂಡ. ಪ್ರತಿಯೊಂದು ಯಾವುದೇ ಒಂದು ಏನೇ ಇರಲಿ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೋತೀನಿ, ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಹಾಗಾಗಿ ನೋಡಿರಿ, ಹಸಿ ಬಟಾಣಿ ಕಾಳು ತುಂಬಾ ಇಷ್ಟ. ಹಾಗೇನು ತಿನ್ಬೋದು. ತುಂಬ ಒಳ್ಳೆ ಹೆಲ್ದಿಯಾಗಿರುವಂಥ ಕಾಳು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲನೂ ಸ್ವಲ್ಪ ಫ್ರಿಜ್ಜಿನಾಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇವೆಲ್ಲನ ಎತ್ತಿಡ್ಬೇಕು ಅಂದ್ಕೊಂಡೇನೆ. ಆದರೆ ತೋರಿಸ್ತೇನೆ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಇದನ್ನು ಹುಣಸೆ ಹಣ್ಣು ನೋಡಿರಿ, ಬೇಳೆಗೆ ಸಾಂಬಾರ್ಗೆ ಅದಕ್ಕೆ ಬರುತ್ತೆ ಅಂದ್ಬಿಟ್ಟು ತೊಗೊಂಡೇನಿ ರೀ. ಇದನ್ನು ಕೂಡ 50 ರೂಪಾಯಿ ಪಾವು ಕೆ ಜಿ, 100 ರೂಪಾಯಿ ಕೆ ಜಿ ಅದ ಹುಣಸೆ ಹಣ್ಣು. ಇದು ನೋಡಿರಿ ಪಾಲಕ್ ಇದೆ ನೋಡಿರಿ, ಎಳೆದಿದೆ, ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳು ತಿನ್ನೋಂಗಿಲ್ಲ, ಹಂಗಾಗಿ ನಾನು ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳೆದು ಮಿಕ್ಸಿ ಒಳಗೆ ಬೆಳ್ಳುಳ್ಳಿ, ಶುಂಠಿ ಇದೊಂದಿಷ್ಟು ಹಾಕಿ ಮಿಕ್ಸಿ ಒಳಗೆ ಮೆಣಸಿನ್ಕಾಯಿ ಒಂದಿಷ್ಟು ಹಾಕಿ ಮಿಕ್ಸಿ ಒಳಗೆ ರುಬ್ಕೊಂಡು ಚಪಾತಿ ಮಾಡ್ಕೊಡ್ತೀನಿ ರೀ, ಗ್ರೀನ್ ಚಪಾತಿ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಸಂತೆ ಮಾಡ್ಕೊಂಬಂದೀವಿ ನೋಡಿರಿ. ಕಾಳುಗಳನ್ನು ತಂದೀವಿ ರೀ, ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಈ ಕಾಳುಗಳು ಯಾವುದೇ ತೊಗೊಲಿ 120 ರೂಪಾಯಿಗೆ ಶೇರ್ ಅಂತ ಹೇಳ್ತಾರೆ. ಅದು ಶೇರ್ ನೋಡಿದರೆ ಚಿಕ್ಕದಿರ್ತದೆ ಸೇರು, ದೊಡ್ಡದೇನು ಇರೋಂಗಿಲ್ಲ. ಇವಾಗ ಕಾಳುಗಳು ಏನೇನು ತಂದೀನಿ ಅಂತ ಅನ್ನೋದು ಕೂಡ ತೋರಿಸ್ತೀನಿ ರೀ. ಸಜ್ಜಿ ಅಂದರೆ ಈ ಥರ ಇರುತ್ತೆ ನೋಡಿರಿ. ಎಳ್ಳಚ್ಚಿ ಮಾಡಿದರೆ ತುಂಬಾ ಟೇಸ್ಟಿ ಆಗುತ್ತೆ. ಇದ್ರ ಜೊತೆ ಅವರೆಕಾಯಿ ಪಲ್ಯ, ಎಣ್ಗಾಯಿ, ಬದನೆಕಾಯಿ ಮತ್ತು ಹುಣಸಿನಕಾಯಿ ಚಟ್ನಿ, ಟೊಮೆಟೊ ಚಟ್ನಿ, ಮುಲ್ಲಂಗಿ ಈ ಥರ ಸೊಪ್ಪು ಅದೆಲ್ಲನೂ ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಾರೆ ನಮ್ಮ ಕಡೆ. ಆವಾಗ ನೋಡ್ಬೇಕ್ರಿ, ಸಜ್ಜಿ ಒಳಗೆ ಮಸ್ತ್ ಟೇಸ್ಟ್ ಬರ್ತದೆ ನೋಡಿರಿ. ಸಜ್ಜಿ ಇದು ರೊಟ್ಟಿ ಅಂದ್ರೆ ಅಷ್ಟೊಂದು ಬಿಳಿ ಜೋಳದ ರೊಟ್ಟಿ ಡೈಲಿ ಇದು ಮಾಡ್ತೀವಲ್ರಿ, ಇದು ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಯಾರೆಲ್ಲ ತಿಂದಿದ್ದೀರ ಆ ಥರ ಸಜ್ಜಿ ರೊಟ್ಟಿ, ಎಳ್ಳು ಹಚ್ಚಿ ರೊಟ್ಟಿ ಅಂತ ಅನ್ನೋದು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಜಾಸ್ತಿ ಗುರುತಿರ್ತದೆ. ಹಾಗಾಗಿ ಬೇರೆ ಒಬ್ರಿಗೇನು ಗುರ್ತಿರೋಂಗಿಲ್ಲ. ನೀವು ಒಂದು ಸಲ ಟ್ರೈ ಮಾಡಿರಿ, ಆ ಥರ ತಂದುಬಿಟ್ಟು ಮಾಡಿ ಊಟ ಮಾಡಿ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ
ಹೆಸ್ರು ಕಾಳು ಎಲ್ಲ ತಂದಿನಲ್ರಿ, ಎಲ್ಲನೂ ತೋರಿಸಿದ್ದಾಯಿತು ನಿಮ್ಗೆ. ವಿಡಿಯೋ ಇಷ್ಟ ಆಗ್ತದೆ ಅನ್ಕೊಂಡೀನಿ. ಇಷ್ಟ ಆಗಿದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಈಗೆಲ್ಲನೂ ಕ್ಲೀನ್ ಮಾಡಿ ಫ್ರಿಜ್ ಕ್ಲೀನ್ ಮಾಡಿ ಎತ್ತಿಡ್ತೀನಿ ರೀ. ನಾನು ವಿಡಿಯೋ ಲಾಂಗ್ ಆಗುತ್ತೆ, ಹಾಗಾಗಿ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ. ನಮಸ್ಕಾರ ಫ್ರೆಂಡ್ಸ್.